ನನ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ನೀನು? ಅಮ್ಮ ಕೈ ತೊಳ್ದ? ತೊಳ್ದೆ. ನಾನೇ ಅವ್ರಮ್ಮ ಈ ತರ ಉಂಡೆ ಮಾಡ್ಕೊಂಡಿದೀನಿ. ಗೊತ್ತಿತ್ತು ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ರಸಮಲೈ ಮಾಡೋ ರೆಸಿಪಿನ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇವತ್ತು ಫ್ರೀ ಇರೋ ಕಾರಣ ನಮ್ಮ ಮೇಘ್ನ ಅವರು ಬಂದಿದ್ದಾರೆ. ಹಾಯ್, ಏನ್ ಮೇಘ್ನ ಸಮಾಚಾರ? ಹೇಳ್ಬೇಕು ಅಕ್ಕ ನೀವೇ. ತುಂಬಾ ದಿನ ಆಗಿತ್ತು ಮೀಟ್ ಮಾಡಿ. ತುಂಬಾ ದಿನ ಆಯ್ತು ಮೀಟ್ ಮಾಡಿ. ನಮ್ಮ ಮೇಘ್ನ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಇವಾಗ ಕೆಲ್ಸದ ಮೇಲೆ. ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ. ಸೊ ಇವತ್ತು ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದಾಳೆ. 2 ಲೀಟ್ರು ನಂದಿನಿ ಹಾಲು ಕಾಯಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಲೆಮೆನ್ನು. ಹಾಲನ್ನ ಹೊಡಿಬೇಕು ಅಂದ್ರೆ ಹುಳಿ ಹಿಂಡಬೇಕು. ಸೊ ಹಾಲು ಕುದಿಯಕ್ಕೆ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ದಿಶಾ ಅವರಮ್ಮ ಶಾಪ್ಗೆ ಹೋಗಿದ್ದಾರೆ ಏನೋ ತರಕ್ಕೆ. ಅದಕ್ಕೋಸ್ಕರ ಇವಳನ್ನ ಪುಸ್ಲಾಯಿಸಿ ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ. ಬಟ್ ಏನು ಮಾಡೋದು, ಅಲ್ಲಿ ಕಳ್ಸೋಕ್ಕಾಗಲ್ಲ ಅಂತ ಕೂರಿಸ್ಕೊಂಡಿದ್ದೀನಿ. ಸೈಲೆಂಟಾಗಿ ಇರ್ತೀಯ ತಾನೇ? ಇಲ್ಲಿ ನೋಡಿ, ಫುಲ್ ಹಾಲು ಉಕ್ಕಕ್ಕೆ ಬಂದಿದೆ. ಸೊ ಇದಕ್ಕೆ ನಾನು ಲೆಮನ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕ್ತಾ ಇದೆ. ಹಾಲು ಹೊಡೆದು ಪನ್ನೀರ್ ಹಾಕ್ತಾ ಇದೆ. ಇಲ್ಲಿ ನೋಡಿ, ಬನಿಯನ್ ನನಗೆ ಇದು ಬಟ್ಟೆ ತರಬೇಕಿತ್ತು, ವೈಟ್ ಬಟ್ಟೆ. ಅದು ನಂಗೆ ಸಿಗಲಿಲ್ಲ. ಸೊ ನಂದು ಹೊಸ ಒಂದು ಟೀ ಶರ್ಟ್ ಇತ್ತು, ಅದನ್ನೇ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಒಂಡೇನೂ ಹಾಕಿಲ್ಲ ನಾನು. ಬಟ್ ಇದು ಚೆನ್ನಾಗಿದೆ, ಸ್ವಲ್ಪ ಹಾಲೆಲ್ಲ ಸೋಸ್ಕೊಳ್ಳೋಕ್ಕೆ. ಅದಕ್ಕೆ ನೋಡಿ ಸ್ನೇಹಿತರೆ, ಅದು ಕೂಡ ನನ್ನ ಟೀ ಶರ್ಟ್ ನಾನೇ ಅವಳು ಕೊಟ್ಟಿದ್ದೆ. ಅಮ್ಮ ನಾನು ಎಷ್ಟು ಜೋರ ಕಿರಿಸ್ತೀನಪ್ಪ. ಸಾರಿ ಗೈಸ್. ದಿಶಾ ಬಾ ಇಲ್ಲಿ. ಅವ್ರ ಅಮ್ಮ ಇಲ್ಲ. ಸ್ನೇಹಿತರೆ, ಇಲ್ಲಿ ನೋಡಿ, ಕೊರಿಯನ್ ಪ್ಯಾಂಟ್ ತರಿಸಿದೀನಿ. ಬಟ್ ಇದು ಯಾವ ತರ ಇದೆ ಅಂತಂದ್ರೆ ನಮ್ಮ ಅಪ್ಪನ ಪ್ಯಾಂಟ್ ತರ ಇದೆ. ಇಲ್ಲಮ್ಮ, ಬಟ್ ಚೆನ್ನಾಗಿ ಕಾಣ್ತಿದೆ, ಪರವಾಗಿಲ್ಲ. ಆಕ್ಚುಲಿ ಕೊರಿಯನ್ ಪ್ಯಾಂಟ್ ನೋಡಿ, ಆನ್ಲೈನ್ ಅಲ್ಲಿ ತರಿಸಿದೆ. ಅದೇನೋ ಕೊರಿಯನ್ ಸ್ಟೈಲ್ ಇದೆ ಅಂತ. ಇನ್ಶರ್ಟ್ ಮಾಡಿದ್ರೆ ಹಂಗೆ ಕಾಣುತ್ತಾ? ಇಲ್ಲಮ್ಮ, ಚೆನ್ನಾಗಿ ಕಾಣ್ತಿದೆ, ಪರವಾಗಿಲ್ಲ. ಚೆನ್ನಾಗಿದ್ಯಾ? ಅಂದ್ರೆ ಇದಕ್ಕೆ ಇದು ಶಾರ್ಟ್ ಮ್ಯಾಚ್. ನಿನ್ನಗೆ ಮ್ಯಾಚ್ ಮಾಡಿದೆ ನಾನು. ಇವ್ರೇನ್ ಗೊತ್ತಾ, ಯಾವಾಗ್ಲೂ ಮ್ಯಾಚಿಂಗ್. ನಾನು ಯಾವ ಡ್ರೆಸ್ ಹಾಕೋತೀನೋ ಅದೇ ಡ್ರೆಸ್ ಮ್ಯಾಚಿಂಗ್. ಬಟ್ಟೆ ಮ್ಯಾಚಿಂಗು. ಅವ್ರಮ್ಮ ಇವತ್ತಿಲ್ಲ, ನಾನೇ ಅವ್ರಮ್ಮ. ಇವಾಗ ಬಾರಿ ಕಷ್ಟ. ನಾನು ಯಾರು? ಯಾರು ಅವರು? ಯಾರು ನಾನು? ನೀರ್ ಕುಡಿಸೋ ಒಳಗೆ ಬರ್ತಾ ಇದೆ. ಅವಳು ನೀರ್ ಕುಡಿಯಕ್ಕೆ ಓಡೋಗ್ತಾ ಇದ್ಲು ಮನೆಯಲ್ಲಿ. ಅವ್ರಮ್ಮ ಇಲ್ಲ ಕುಡಿ. ನನ್ನ ಹತ್ರ ಪರ್ಫಾರ್ಮೆನ್ಸ್ ಎಲ್ಲಾ ಕಲರ್ ತರ್ಸ್ಬೇಕಾದ್ರೆ ತರ್ಸಿದ್ದು, ಹಾಕೊಂಡಿಲ್ಲ ನಾನು. ನೀನ್ ಯಾವಾಗ್ಲೂ ಬರೀ ನನ್ ಮರ್ಯಾದೆ ತೆಗಿಯಕ್ಕೆ ಹುಟ್ಟಿದ್ಯಾ ನೀನು? ಯಾವಾಗ ಏನೇ ಟೀ ಶರ್ಟ್ ಹಾಕೊಂಡ್ರು ನನ್ ಟೀ ಶರ್ಟ್ ಹಾಕೊಂಡಿದ್ಯಾ ಅಂತಾರೆ. ಇದರಲ್ಲಿ ಪನ್ನೀರ್ ಸೋಸ್ಕೋಬೇಕು. ಅದಕ್ಕೋಸ್ಕರ ಬನ್ನಿ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ. ಏನ್ ಹೆಲ್ಪ್ ಮಾಡ್ಬೇಕು? ಇದನ್ನ ಇಟ್ಕೊಳ್ಳಿ ಸ್ವಲ್ಪ. ನನ್ ಕೈ ಮೇಲೆ ನೀನ್ ಮೋಸ್ಟ್ಲಿ ಯಾವ್ದೋ ದ್ವೇಷಕ್ಕೆ ಪ್ಲಾನ್ ಮಾಡ್ಕೊಂಡು ಕೈ ಸುಡ್ಬೇಡ ಅಂತ ತಾನೆ? ಹೌದು, ಹೆಂಗ್ ಗೊತ್ತಾಯ್ತು ನಿಮ್ಗೆ? ಬಾಮ್ಮ ಬಾರಿ ನೀನು. ಲೂಸ್ ಬಿಡು. ಗೊತ್ತಿತ್ತು ಪ್ಲಾನ್ ಮಾಡಿ ಕೈ ಸುಟ್ಟಾಕೋಣ ಅಂತ ಮಾಡಿರೋದು ಗೊತ್ತು. ಅವಾಗ ಕಿಚನ್ಗೆ ಬರ್ತಾ ಇರ್ಬೇಕು. ಅಯ್ಯಪ್ಪ, ಮಾಡ್ಬೇಡಮ್ಮ. ಕಷ್ಟಪಟ್ಟು ಮಾಡಿರೋ ಪನ್ನೀರ್ನ ಎಲ್ಲೋ ಇದ್ ಮಾಡ್ದಂಗೈತೆ ಇದು. ಹೇಳ್ಬೇಡಮ್ಮ. ಅಮೇಜಿಂಗ್. ವಾವ್, ಇಷ್ಟು ಪನ್ನೀರ್ ಸಿಕ್ಕಿದೆ. ಇದು ಸೂಪರ್. 2 ಲೀಟರ್ ಹಾಲಲ್ಲಿ ಬಂದಿರೋದು ಇದು. ಇಷ್ಟು ಬಂದಿದೆ. ಇಷ್ಟರಲ್ಲಿ ಎಷ್ಟಾಗುತ್ತೆ ಇದು ರಸಮಲೈ? 120 ಮಾಡ್ತೀನಿ. ನಾನು ಲೆಮನ್ ಹಾಕಿದ್ನಲ್ಲ ಇದ್ರಲ್ಲಿ. ಸೊ ಇದು ಲೆಮನ್ ಎಲ್ಲ ಹಿಂಗೆ ಇರುತ್ತೆ. ಸೊ ಸ್ವಲ್ಪ ಲೆಮನ್ ವಾಟರ್ ಎಲ್ಲ ಹೋಗ್ಬೇಕು ಅಂದ್ರೆ ನಾವು ಮೇಲಿಂದ ಹಿಂಗ್ ನೀರ್ ಹಾಕ್ಬೇಕು. ಸೊ ಇದನ್ನ ಈಗ ನಾನು ಕಟ್ತೀನಿ. ನಾನು ಇಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತಿದ್ರೆ ನಮ್ಮ ಯಜಮಾನ್ರು ಇವಾಗಲೇ ತರಿಸ್ಬಿಡ್ತಿದ್ರು. ಸೊ 10 ನಿಮಿಷ ಆಗಿದೆ. ಇದು ಪನ್ನೀರ್ನ ನಾನು ಈ ಥರ ಕಟ್ಟಿಟ್ಟು. ಸೊ ಇದನ್ನು ಇವಾಗ 10-15 ನಿಮಿಷ ಆಯಿತು. ಸೊ ಇವಾಗ ಬಿಚ್ಕೋತೀನಿ, ಜಾಸ್ತಿ ಇವತ್ತು ಬೇಡ. ಇಲ್ಲಿ ನೋಡಿ ಪನ್ನೀರ್. ಸೊ ಇದು ಇಷ್ಟೆಲ್ಲ ಮಾಡೋದು ತುಂಬ ಈಸಿಯ ಕೆಲಸ. ಇವಾಗ ನಮಗೆ ಟಾಸ್ಕ್ ಇರೋದು ಏನು ಅಂದರೆ, ಪಿಕ್ಚರ್ ಅಭಿ ಬಾಕಿ ಹೇ, ಅಭಿ ಸ್ಟಾರ್ಟ್ ಹೋ ರಹೇ. ಏನ ಕನ್ನಡದಲ್ಲಿ ಮಾತಾಡೆ. ಇಲ್ಲಿ ನೋಡಿ, ಈ ಪನ್ನೀರ್ ಇದೆಯಲ್ಲ, ಈ ಪನ್ನೀರ್ ನಾನು ಕೈಯಲ್ಲೇ ನಾದಬೇಕು ಚೆನ್ನಾಗಿ. ಏನಿಲ್ಲ ಅಂದ್ರೆ 20 ನಿಮಿಷ ನಾದಬೇಕು. ಸೊ ಇದು ಹೆಂಗಾಗಬೇಕು ಅಂದರೆ, ನಾವು ಚಪಾತಿ ಮಾಡಿದಾಗ ಹಿಟ್ಟು ಫುಲ್ ಸಾಫ್ಟ್ ಆಗಿರುತ್ತಲ್ಲ, ಸೊ ಆ ಥರ ಅಷ್ಟು ಸಾಫ್ಟ್ ಆಗಬೇಕಿದು. ಸೊ
ಟ್ರೈ ಮಾಡೋಣ ಇವಾಗ. ಸೊ ಇದು ನನ್ಗೊಬ್ಳಿಗೆ ಮಾಡಕ್ ಭಾರಿ ಕಷ್ಟ. ಏನಿಲ್ಲ ಅಂದ್ರೆ 20 ನಿಮಿಷ ನಾವ್ ಹಿಂಗೇ ಮಾಡ್ತಿರ್ಬೇಕು, ಕೈಲೆಲ್ಲ ಆಯಿಲ್ ಬರುತ್ತೆ. ಸೊ ಅಲ್ಲಿವರೆಗೂ ಮಾಡ್ತಿರ್ಬೇಕು. ಸೊ ಇವತ್ತು ನನ್ನ ಸಪೋರ್ಟ್ಗೆ ಯಾರ್ಯಾರು ಇದ್ದಾರೆ ಅಂದ್ರೆ ನಮ್ಮ ಮೇಘ್ನ ಇದ್ದಾಳೆ, ಪ್ಲಸ್ ನಮ್ಮ ಹಸ್ಬೆಂಡ್ ಎಲ್ಲೋ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರನ್ನ ಕರಿತೀನಿ ಈಗ. ಕೈ ತೊಳ್ದಾ? ತೊಳ್ದೆ. ಮಾವು, ಈಗ ಏನು ಅದೆಲ್ಲ ರಸಮಲೈ ಮಾಡ್ಬೇಕಾ? ಹಂಗಲ್ಲ ಮಾವು, ಇದನ್ನ ಆದ್ಮ ಚೆನ್ನಾಗಿ ನಮ್ಗೆ ಹಂಗೆಲ್ಲ ಮಾಡಬೇಡ ಮಾ, ಅದು ಬರೀ ಪನ್ನೀರ್ ಅದು ಅದನ್ನ ತಿಂತಾರ. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಅವರು ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಇದಕ್ಕೆ. ಸೊ ನಾನು ಪಾಕ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಈ ಥರ ಉಂಡೆ ಬಂದು ಕ್ರ್ಯಾಕ್ ಆಗಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಜಾಸ್ತಿ ಇದು ಮಾಡಲ್ಲ. ಅಯ್ಯೋ ಒಂಚೂರು ಚೂರು ಆಗುತ್ತಿದೆ, ಎಷ್ಟು ಇದು ಮಾಡೋದು. ನಾನು ಹೂ ಅಂದ್ರು ಪ್ರಾಬ್ಲಮ್, ನಾನು ಎಸ್ ಅಂದ್ರು ಪ್ರಾಬ್ಲಮ್. ಇಷ್ಟಿಷ್ಟು ಮಾಡ್ಕೋತೀನಿ. ಅಯ್ಯಯ್ಯೋ 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 ಯೋ. ಸೊ ಇದು ಬೇಯಬೇಕಾದ್ರೆ ಡಬಲ್ ಆಗುತ್ತೆ. ನನ್ನ ಪ್ರೀತಿ ಥರ. ಇಲ್ಲಾಂದ್ರೆ ಕ್ರ್ಯಾಕ್ ಆಗುತ್ತೆ ಅಂದರೆ ಹೇಳ್ತಾರ. ಜಾಸ್ತಿ ಪ್ರೆಸ್ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ ಪನ್ನೀರ್ನ ಏನಿಲ್ಲ ಅಂದರೂ ಒಂದು 25 ನಿಮಿಷ ಚೆನ್ನಾಗಿ ಕೈಯಲ್ಲಿ ನಾದ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕ ಸ್ಕ್ರ್ಯಾಚ್ ಕಾಣಿಸ್ತಾ ಇದೆ. ಸೊ ಕಂಪ್ಲೀಟಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ. ಇಲ್ಲಿ ನೋಡಿ 2 ನಿಮಿಷ ಆಗಿದೆ ಎರಡಕ್ಕೂ. ಸೊ ನಾನಿವಾಗ ಮುಚ್ಚಳ ಮುಚ್ತಾ ಇದ್ದೀನಿ. 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ ಆಯಿತು. ಇಲ್ಲಿ ನೋಡಿ 10 ನಿಮಿಷದಿಂದ ಹಾಲು ಆಲ್ರೆಡಿ ಕುದ್ದಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕ್ತಾ ಇದ್ದೀನಿ. ಅಯ್ಯೋ ಇದ್ಯಾವ ಕಲರ್ ಬಂತು? ಅಯ್ಯೋ ಶೇ, ಸೊ ಇದರಲ್ಲಿ ಇವಾಗ ಎಲೈಚಿ, ಗೋಡಂಬಿ ಎಲ್ಲ ಹಾಕ್ಬೇಕು. ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಪುಡಿ ಮಾಡಿ ಹಾಕಬೇಕಿತ್ತು. ಸೊ ನಾನು ಅದೇನೋ ಹಾಕ್ತಾ ಇಲ್ಲ. ಇಲ್ಲಿ ನೋಡಿ ನಾನು ಬಾದಾಮ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇವತ್ತು. ಒಂದೆರಡು ಹೊಡೆದೋಯ್ತು, ರೇಗಿಸ್ತಿದ್ದಾರೆ ಅದನ್ನೇ. ಸೊ ಇದು ಆ್ಯಕ್ಚುಲಿ 6 ಅವರಿಗೆ ನೆನೆಸಿ ಆಮೇಲೆ ತಿನ್ನಬೇಕು. ಬಟ್ 6 ಅವರ್ ನಮಗೆ ಟೈಮ್ ಇಲ್ಲ. 2 ಅವರ್ಸ್ ಆದಮೇಲೆ ಓಪನ್ ಮಾಡಿ ತಿಂತೀನಿ. ಅಕ್ಕ ಚೆನ್ನಾಗಿ ಬಂದಿದೆ. ಏನಾಗಿದೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋಷ್ಟು ಅದು ಯೆಲ್ಲೋ ಕಲರ್ ಇಲ್ಲ, ಪಿಂಕ್ ಕಲರ್ ಇದೆ. ಇದು ನೆಂದಿಲ್ಲ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಇದನ್ನ ಸ್ವಲ್ಪ ಇದಾಗಬೇಕು. ಮಾ ತಗೋ. ನಾ ಕಲರ್ ನೋಡಿ ಜಡ್ಜ್ ಮಾಡಬೇಡ ನೀನು, ತಿನ್ನು ಸುಮ್ಮನೆ. ಇದೇನ್ಮಾ ನಿಂದು ರಸಮಲೈನ ಅಥವಾ ಊಸರವಳ್ಳಿನ? ಯಾಕಂತಂದ್ರೆ ಅವಾಗ್ಲೇ ಪಿಂಕ್ ಕಲರ್ ಇತ್ತು, ಇವಾಗ ಇದು ಯಾವ ಕಲರ್ ಆಗೈತೆ? ಇಲ್ಲಮ್ಮ ಪಿಂಕ್ ಕಲರ್. ಇದೆಲ್ಲಿ? ಯಾವುದು? ಏನದು ಮೇಲಾಗ್ತಾರ? ಕೇಸರಿಯಲ್ಲಿ? ಕೇಸರಿ ಎಲ್ಲ ಹಾಕಿಲ್ಲ, ತೆಗಿ. ಪಿಸ್ತಾಯಲ್ಲಿ, ಕೇಸರಿಯಲ್ಲಿ ಬಾದಾಮ್ ಪೌಡರ್ ಹಾಕಿದೀನಿ. ತಿನ್ಮ ನೀನ್ ತಿನ್ಮ ಫಸ್ಟ್. ಹಾಲು ಬಿಸಿ ಇಲ್ಲ, ಅದು ಬಿಸಿ ಇಲ್ಲ. ರಸಮಲೈ ತಿನ್ಮ. ಹೆಂಗ್ ಡೌ ಮಾಡ್ತ ರಸಮಲೈ. Ooh, see the texture, texture is very nice. Yeah. You can see 1 minute. Ooh, the texture is very good. Yeah, idenidu. ತಿನ್ಮ. ತಡಿ ಹಾ. ಹಾ. ಏನ್ ಹೇಳಮ್ಮ? ಚೆನ್ನಾಗಿದೆ, ಕರೆಕ್ಟಾಗಿ ಹೇಳು. ಚೆನ್ನಾಗಿದೆ. ಅದು 6 ಅವರ್ ನೆನ್ಸ್ಬೇಕು ಆಕ್ಚುಲಿ. ನೀನ್ ಹೋಗ್ತಾ ಇದೀಯ ಅಂತ ನಿಂಗೆ ತಂದು ಕೊಟ್ಟಿದ್ದು. ಡೌ ಮಾಡಬೇಡ, ಕರೆಕ್ಟಾಗಿ ಹೇಳಮ್ಮ. ಆ್ಯಕ್ಚುಲಿ ಏನು ಅಂದರೆ ಒಂದು ಸ್ವಲ್ಪ ಹೊಡೆದೋಯ್ತು, ನಿಜ ಹೇಳ್ಬೇಕಂದ್ರೆ ಅವ್ರು ಹೇಳಿಲ್ಲ. ಅದೇನೋ ಮಿಸ್ಟೇಕ್ ಮಾಡಿದೆ ಒಂಚೂರು, ಅಂದರೆ ಎಲ್ಲ ಅಲ್ಲ, ಒಂದು ಸ್ವಲ್ಪ ಒಂದು 3-4 ಆ ಥರ ಇದಾಯಿತು. ಮುಖ ಏನೋ ಮಾಡಿದ್ರು.
ಚೆನ್ನಾಗಿಲ್ಲ ಅಂದ್ರೆ ನೀನು ಇಷ್ಟು ತಿಂತಾನೆ ಇರಲಿಲ್ಲ. 1 ಸ್ಪೂನ್ ತಿಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟು ವಾಪಸ್ ಎತ್ಕೊಂಡು ಹೋಗು ಅಂತಿದ್ದೆ. ಚೆನ್ನಾಗಿತ್ತಾ? ಓಕೆ, ಮರುಳು ಆದ ಅಮ್ಮ ಮಾಡಿದ ತುಪ್ಪ ಥರನೇ ಇತ್ತು. ಇರ್ಲಿ, ಇವ್ರು ತಿಂದಿದ್ದಾರೆ. ಇವಾಗ ನಾವು ನೆಕ್ಸ್ಟ್ ತಿಂತೀವಿ. ಸೊ ಇನ್ನು ನಂಗೆ ಇವಾಗ ಏನೋ ಬೇರೆ ಕೆಲಸ ಇದೆ, ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡ್ತಾ ಇರಿ. ಬಾಯ್.